ಮತ್ತೊಮ್ಮೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದುವರೆಗೂ SIR ಆಗಿರೋ ರಾಜ್ಯಗಳ ಪೈಕಿ ವೆಸ್ಟ್ ಬೆಂಗಾಲ್ ಅತಿ ಹೆಚ್ಚು ವಿವಾದ ಆಗಿದ್ದು. ಈ ಪ್ರಕ್ರಿಯೆಯನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಟ್ರಾನ್ಸ್ಪರೆಂಟ್ ಅನ್ಸುತ್ತಪ್ಪ. ಅದೇ ನೋಡಿ, ಕೇಂದ್ರ ಚುನಾವಣಾ ಆಯೋಗ ಅದ ಕರ್ತವ್ಯ ಕೂಡ ಹೌದು ಈ ರೀತಿಯ ವೋಟರ್ ಲಿಸ್ಟನ್ನು ಚುನಾವಣೆಗೆ ಮುಂಚೆ ಒಮಿಷನ್, ಡಿಲೀಷನ್ ಅಥವಾ ಎಡಿಷನ್ ಮೂರು ಪ್ರಕ್ರಿಯೆಗಳನ್ನು, ಮತ್ತು ಇದು ಹೌಸ್ ಟು ಹೌಸ್ ಅಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳು ಹೋಗ್ತಾರಂತಂದರೆ ಅವರೇನು ದಿಲ್ಲಿಯಿಂದ ಬಂದು ಕೂತ್ಕೊಳ್ತಾರ? ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರೇ ಮನೆ ಮನೆಗೆ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾರೆ. ಹೀಗಾಗಿ ಪ್ರಕ್ರಿಯೆ ಪಾರದರ್ಶಕವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಕೆಲವೊಂದು ವಾರ್ಡ್ಗಳಲ್ಲಿ, ಕೆಲವೊಂದು ಕ್ಷೇತ್ರಗಳಲ್ಲಿ ನಾವು ಇದೆಲ್ಲ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ. ಆದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ಬೂತ್ ಏಜೆಂಟ್ಸ್ಗಳನ್ನು ನೇಮಿಸ್ತಕ್ಕಂಥ ಅಧಿಕಾರ ಇದೆ. BLOಗಳ ಬಳಿ ಡಿಲೀಷನ್ ಆಗಿದ್ದನ್ನು ನಿಮಗೆ ಕಾಗದ ಪತ್ರ ಕೊಟ್ಟು ಎಡಿಷನ್ ಮಾಡ್ತಕ್ಕಂಥ ಅಧಿಕಾರಗಳು ಕೂಡ ಇವೆ. ನನಗನ್ಸುತ್ತೆ ಎಷ್ಟು ಸಾಧ್ಯವೋ ಅಷ್ಟು ಟ್ರಾನ್ಸ್ಪರೆಂಟಾಗಿ ನಡಿಬೇಕಾದ್ರೆ ಪೊಲಿಟಿಕಲ್ ಪಾರ್ಟಿಗಳು ಅದರಲ್ಲಿ ಭಾಗವಹಿಸಬೇಕು, ಮೀಡಿಯಾಗಳು ಅದರ ಮೇಲೊಂದು ನಿಗಾವನ್ನು ಇಡಬೇಕಾಗತ್ತೆ. ಆಗ ಮಾತ್ರ ಈ ಪ್ರೊಸೆಸ್ ಇನ್ನಷ್ಟು ಟ್ರಾನ್ಸ್ಪರೆಂಟಾಗಿ ನಡೆಯುತ್ತೆ. ಆ ಒಂದು ಆತಂಕ ನಿಶ್ಚಿತವಾಗಿದೆ, ಡಿಲೀಷನ್ ಆಗತ್ತೆ ದೊಡ್ಡ ಮಟ್ಟದಲ್ಲಿ ಅಂತಕ್ಕಂಥದ್ದು. ಬಟ್ ಡಿಲೀಷನ್ ನಿನ್ನೆ ನೀವು ಮಾತಾಡ್ತಾ ಇದ್ದಂತೆ ಎರಡನೇ ಕಡೆಯೂ ನಡಿಬೋದು. ಹೌದು, ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಸ್ಟ್ರಾಂಗ್ ಇದೆಯೋ ಅದು ಕೂಡ ಆ ರೀತಿಯ ಪ್ರಕ್ರಿಯೆಗಳಲ್ಲಿ ಇರಬಹುದು. ನನಗನ್ಸುತ್ತೆ ಚುನಾವಣಾ ಆಯೋಗದ ಈ ಪ್ರಕ್ರಿಯೆ ಆಸ್ ಸಚ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫ್ಲಾ ಇಲ್ಲ. ಫ್ಲಾಗಳನ್ನು ನಡೆಸ್ತಕ್ಕಂಥವ್ರು ಯಾರು? ಸ್ಥಳೀಯವಾಗಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು. ಅವರ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಅಲ್ಲಿನ ಅಪೋಸಿಷನ್ ಪಾರ್ಟಿಗಳು, ಎಲ್ಲೆಲ್ಲ ಆಡಳಿತ ಇದೆ ಅಲ್ಲಿನ ಅಪೋಸಿಷನ್ ಪಾರ್ಟಿಗಳು ಮತ್ತು ಮೀಡಿಯಾಗಳು ಆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ನನಗನ್ಸುತ್ತೆ ಯಾವತ್ತಾದರೂ ಒಂದಿನ ಮಾಡಲೇಬೇಕಲ್ಲ. ಈಗ ಸತ್ತು ಹೋಗಿರ್ತಕ್ಕಂಥವ್ರ ಹೆಸರುಗಳನ್ನು ನೀವು ನಾವಿಲ್ಲಿ ಹೇಳ್ತೀವಿ, ಇಲ್ರಿ ವೋಟಿಂಗ್ ಪರ್ಸೆಂಟೇಜೇ ಆಗ್ತಾ ಇಲ್ಲ ಅಂತ, ಎರಡೆರಡು ಹೆಸರುಗಳಿರ್ತವೆ. ಬಾಂಗ್ಲಾದ ಒಂದು ಉದಾಹರಣೆ ಏನಿದೆ ಅದು ಪ್ರತ್ಯೇಕವಾಗಿ ತೆಗೆದುಕೊಳ್ಬೇಕಾಗತ್ತೆ. ಬಿಕಾಸ್ ಅಲ್ಲಿ ಅಕ್ರಮ ವಲಸಿಗರ ದೊಡ್ಡ ಮಟ್ಟದ ಹಾವಳಿ ಇತ್ತು. ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉದ್ಭವ ಆಗ್ತವೆ ಅಂತ ನನಗನ್ಸಲ್ಲ. ಬಟ್ ಚುನಾವಣಾಕ್ಕಿಂತ ಮುಂಚೆ ಒಂದು ದೊಡ್ಡ ಪೊಲಿಟಿಕಲ್ ಆಗಬೇಕಾಗಿರುವಂಥ ಚರ್ಚೆ ಇದರ ಮಧ್ಯೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.